ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವರೂಪ, ಬಿನಿಸ್ಟನ್ ಗಾರ್ಡನ್ ಬೆಂಗಳೂರಿಂದ. ಎಲ್ಲ ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಯಾರ್ಯಾರು ಲೈವ್ ಬಂದಿದ್ದಾರೆ ಓಕೆ. ನಾನಿವತ್ತು ಒಂದು ಸ್ವೀಟ್ ಡಿಶ್ನ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ದೇಶದಲ್ಲ, ಹೊರಗಡೆ ದೇಶದ್ದು. ಇದನ್ನು ನಾನು ಶಾರ್ಟಾಗಿ ನೇಮ್ನ ಸ್ವಲ್ಪ ಚಿಕ್ಕದಾಗಿ ಇಟ್ಟಿದ್ದೀನಿ, ಯಾಕೆಂದರೆ ಆ ದೊಡ್ಡ ನೇಮ್ ನನಗೆ ಹೇಳಕ್ಕೆ ಬರಲಿಲ್ಲ. ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಅಡುಗೆನ ಮಾಡ್ತಾಯಿದ್ದೀನಿ. ಅಮೂಲ್ ಕಂಡೆನ್ಸ್ಡ್ ಮಿಲ್ಕ್ ಬೇಕು, ಅಮೂಲ್ ಮಿಲ್ಕ್ ಪೌಡರ್ ಬೇಕು, ಅಮೂಲ್ ಹಾಲು ಬೇಕು, ಹಾಗೆ ರೈಸ್ ಬೇಕು, ಮತ್ತು ಶುಗರು, ಆಮೇಲೆ ರಸ್ಕು, ಇದು ರೋಸ್ ಪೆಟಲ್ಸು ಡೆಕೋರೇಟ್ ಮಾಡೋದಕ್ಕೆ, ಡ್ರೈ ಫ್ರೂಟ್ಸು. ಓಕೆ, ಇದ್ರದ್ದು ಹೆಸರು ಬಂದ್ಬಿಟ್ಟು ಪೇಶಾವರಿ ಕಿಸ್ಸಾ ಕವಾನಿ ಖೀರ್ ಅಂತ. ಇದು ಪಾಕಿಸ್ತಾನದ ಪೇಶಾವರ್ದು ಸ್ಟ್ರೀಟ್ ಫುಡ್ ಅಂತೆ. ಬರೆದಿಟ್ಕೊಂಡಿದ್ದೀನಿ, ಹೇಳೋದಕ್ಕಾಗಲಿಲ್ಲ. ನಾನು ಶಾರ್ಟಾಗಿ ಪೇಶಾವರ್ ಖೀರ್ ಅಂತ ಹೇಳಿ ನೇಮ್ ಇಟ್ಟಿದ್ದೀನಿ. ಇದನ್ನು ಅಲ್ಲಿದು ತುಂಬ ಟ್ರೆಡಿಷನಲ್ ಫುಡ್ಡು ಮತ್ತು ಸ್ಟ್ರೀಟ್ ಫುಡ್ಡು, ಫೇಮಸ್ಸು ಫುಡ್ ಅಂತ ಹೇಳಿದರು. ಸರಿ, ಈ ಸ್ವೀಟ್ ಖೀರ್ನ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ನೋಡೋಣ. ಮೊದಲನೇದಾಗಿ ಎಲ್ಲರಿಗೂ ವೆಲ್ಕಮ್. ಯಾರಾದರೂ ಲೈವ್ ಬಂದಿರೋರಿಗೆ ಹಾಯ್. ಯಾರು ಇವಾಗ ಲೈವಲ್ಲಿ ನೋಡೋಕ್ಕಾಗಲಿಲ್ಲ, ಟೈಮ್ ಇಲ್ಲ ಅಂದವರು, ಇದು ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲಲ್ಲಿ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಇವಾಗ ಪೇಶಾವರಿ ಖೀರ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ರೈಸು, ಅನ್ನನ ತೊಗೊಂಡಿದ್ದೀನಿ, ಒಂದು ಬೌಲು. ಇದು ಒಂಥರ ಡಿಫ್ರೆಂಟಾಗೇ ಇದೆ. ನೆಕ್ಸ್ಟ್ ಇದಕ್ಕೆ ರಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ರಸ್ಕ್ ಹಾಕೊಂಡೆ. ಇವಾಗ ಇದಕ್ಕೆ ಅಮೂಲ್ ಅವ್ರದ್ದು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ರಸ್ಕ್ ಹಾಕಿ ರೈಸಲ್ಲಿ ಹಾಕಿ ಪೇಸ್ಟ್ ಮಾಡಿ ಎಲ್ಲ ನಮ್ಮ ಕಡೆ ಮಾಡಲ್ಲ. ಇದು ಪಾಕಿಸ್ತಾನದ ಪೇಶಾವರ್ದು ಸ್ವೀಟು. ಸೊ ಇವಾಗ ನಾನು ಹಾಲಿಗೆ ಕೇಸರ್ ಮಿಕ್ಸ್ ಮಾಡಿ ಕಾಯೋದಕ್ಕೆ ಇಡ್ತೀನಿ. ನಾನು ಅಮೂಲ್ ಮಿಲ್ಕ್ ತೊಗೊಂಡಿದ್ದೀನಿ. ಇವಾಗ 1/2 ಲೀಟರ್ ಇಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಇದು ಕುದೀತಾ ಇರಲಿ. ಇವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ರುಬ್ಬೋದಕ್ಕೂ ಬೇಕು, ಹಾಗಾಗಿ ಇದೊಂದು ಪ್ಯಾಕೆಟ್ ಹಾಗೆ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಯೂಸ್ ಮಾಡ್ತೀನಿ ಅದಕ್ಕೆ. ಇವಾಗ ಇದಕ್ಕೆ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಲು. ಇವಾಗ ಟೋಟಲ್ 1 ಲೀಟರ್ ಹಾಲು ತೊಗೊಂಡಿದ್ದೀನಿ ನಾನು. ಇದು ಡಿಫ್ರೆಂಟಾಗಿದೆ ಮಾಡೋ ವಿಧಾನ ಕೂಡ, ಹಾಗಾಗಿ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಇವಾಗ ರುಬ್ಬೋಣ ಇದನ್ನು. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ. ಸ್ವಲ್ಪ ಮತ್ತೆ ಹಾಕ್ತಾ ಇದ್ದೀನಿ ಹಾಲನ್ನ. ಆಲ್ರೆಡಿ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ.
ಇದು ಪೇಸ್ಟ್ ರೆಡಿ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಇನ್ನು ಉಳಿದಿದ್ದ ಹಾಲನ್ನ ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ರೆಡಿಯಾಗಿದೆ. ಯಾವಾಗಲೂ ಅಷ್ಟೇ ನಾವು ಶಾವಿಗೆ ಪಾಯಸ, ಸೀಮೆ ಅಕ್ಕಿ ಪಾಯಸ, ಕ್ಯಾರೆಟ್ ಪಾಯಸ, ಹಾಗೆ ನಮ್ಮ ಕಡೆದೇ ಪಾಯಸನ ತಿಂದು ಬೇಜಾರಾಗಿದ್ದಾಗ ಹೆಸರುಬೇಳೆ ಪಾಯಸ, ಗಸಗಸೆ ಪಾಯಸ ಇದೆಲ್ಲ ಮಾಡ್ಕೊತೀವಿ. ಇದೊಂಥರ ಡಿಫ್ರೆಂಟ್ ಆಗಿದೆ, ಹಾಗಾಗಿ ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಗೆ ಬರುತ್ತೆ. ಇದು ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನು ಹಾಕ್ತಾ ಇದ್ದೀನಿ ಇವಾಗ. ಬಾದಾಮಿ, ಪಿಸ್ತಾ, ಗೋಡಂಬಿ ಹಾಗೆ ಪಂಪ್ಕಿನ್ ಸೀಡ್ಸು ಹಾಕಿದ್ದೀನಿ. ಇದು ಒಂದು ಕುದಿ ಬರಲಿ. ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ. ಅಮೂಲ್ ಅವ್ರದ್ದು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು 5 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಥಿಕ್ನೆಸ್ಸು ಕೊಡುತ್ತೆ, ಹಾಗೆ ಸ್ವೀಟಿಗೂ ಸ್ವೀಟ್ನೆಸ್ಗೂ. ನಿಮಗೆ ಬೇಡ ಅದು ಅಷ್ಟು ಜಾಸ್ತಿ ಆಗುತ್ತೆ ಅಂದರೆ ಶುಗರ್ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಇದಕ್ಕೆ ಇನ್ನೊಂದು ಸ್ಪೆಷಲಾಗಿ ಹಾಕೋದಿದೆ, ಶುಗರ್ದು ಕೆರಮಲ್ ಮಾಡಿ ಆ್ಯಡ್ ಮಾಡೋದಕ್ಕಿದೆ. ಹಾಗಾಗಿ ಸ್ವೀಟ್ ಏನು ಜಾಸ್ತಿ ಬೇಡ, ಇವಾಗ ಸ್ವಲ್ಪ ಹಾಕಿದರೆ ಸಾಕು. ಲೈವ್ ಯಾರಾದರೂ ಬಂದಿದ್ದಾರೆ? ಎಲ್ಲರೂ ಇವಾಗ ಡಿನ್ನರ್ ಪ್ರಿಪೇರ್ ಮಾಡೋ ಟೈಮ್ ಆಗಿದೆ, ಸೊ ಹಾಗಾಗಿ ಬ್ಯುಸಿ ಇರ್ತೀರಾ. ನಾನು ಯಾಕೆ ಈ ಟೈಮಲ್ಲಿ ಇದನ್ನು ಮಾಡೋದಕ್ಕೆ ತೊಗೊಂಡೆ ಅಂದರೆ, ಆ್ಯಕ್ಚುಲಿ ಇದನ್ನು ಬಿಸಿ ತಿನ್ನೋದಕ್ಕಿಂತ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ತಿನ್ನೋದು ಇದರದ್ದು. ಹಾಗಾಗಿ ಇವಾಗ ಮಾಡಿದರೆ ನಾಳೆಗೆ ಸೆಟ್ ಆಗಿರುತ್ತೆ, ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇವಾಗ ನೈಟ್ ತೊಗೊಂಡೆ ಇದನ್ನ. ಇದು ಒಂದು ಕುದಿ ಬರಲಿ. ನೋಡಿ ಹೇಗೆ ಫೈನ್ ಪೇಸ್ಟ್ ಆಗಿದೆ. ಇದು ಕುದಿ ಬರ್ತಾ ಇದೆ, ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ಇದು ಪೇಸ್ಟ್ ಮಾಡಿದ್ದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡೋಣ.
ಇವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಹಾಲ್ದಾಗಿರೋದ್ರಿಂದ ಉಕ್ಕು ಬಂದ್ಬಿಡುತ್ತೆ, ಸೊ ನೋಡ್ಕೊಂಡು ಮಾಡಬೇಕು. ಇದು ಸ್ವಲ್ಪ ರಬಡಿ ಅಂತ ನಾರ್ತ್ ಇಂಡಿಯನ್ಸ್ ಮಾಡ್ತಾರಲ್ಲ ಆ ಥರ ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಸ್ವೀಟ್ ಡಿಶ್ಶೇ ಹೇಳ್ಕೊಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಸ್ಪೈಸಿ ಒಂದು 3ರಿಂದ 4 ಅಷ್ಟೇ ಹೇಳ್ಕೊಟ್ಟಿರ್ಬೋದು. ಏಕೆಂದರೆ ಹೆಚ್ಚಿನದಾಗಿ ಸ್ವೀಟ್ನ ಬೇಕ್ರಿಯಲ್ಲಿ ಅಲ್ಲಿ ಇಲ್ಲಿ ತಂದು ತಿಂತೀವಿ. ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಗುಡ್ ಫಾರ್ ಹೆಲ್ತ್ ಅಲ್ಲ, ಸೊ ನಾಟ್ ಎ ಗುಡ್ ಫಾರ್ ಹೆಲ್ತ್. ಸೊ ಅದಕ್ಕೆ ಮನೇಲೇ ಹೇಗೆ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ತೋರಿಸ್ಕೊಡೋಣ ಅಂತ. ಹೆಲ್ದಿಯಾಗೂ ಇರುತ್ತೆ, ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತಿನ್ಬೋದು, ಮತ್ತು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು. ಇದು ಸ್ವಲ್ಪ ತಿಕ್ಕಾಗಬೇಕು. ಅಮೂಲ್ ಕನ್ನಡ ಅವ್ರದ್ದು ಫೇಸ್ಬುಕ್ ಲೈವಿಂದಾಗಿ ನಾವೂ ಬೇರೆಯವ್ರು ಮಾಡಿದ್ದು ಅಡುಗೆಗಳು ಬೇರೆ ಸ್ಟೇಟ್ ಅವ್ರದ್ದು ಎಲ್ಲ ನೋಡ್ಕೊಂಡು ಕಲಿಯೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ಹಾಗೆ ನಮ್ಮ ಅಡುಗೆಗಳನ್ನ ಹೇಳ್ಕೊಡೋದಕ್ಕೂ ಅಷ್ಟೇ ನಾವು ಹೊಸದಾಗಿ ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅದಕ್ಕೆ ಥ್ಯಾಂಕ್ ಯು ಅಮೂಲ್ ಕನ್ನಡ. ನಾವು ಅಕ್ಕಿಯಲ್ಲಿ ಅನ್ನದ ಪಾಯಸ ಮಾಡ್ತೀವಿ. ಇದು ರೈಸೇ ಅನ್ನನೇ ರುಬ್ಬಿಬಿಟ್ಟು ಮಾಡ್ತಾ ಇರೋದು. ಟೇಸ್ಟು ಡಿಫ್ರೆಂಟಾಗೇ ಇರುತ್ತೆ. ಜೊತೆಗೆ ರಸ್ಕು ಹಾಕಿದ್ದೀವಿ. ನಾವೇನಿದ್ರು ರಸ್ನ ಟೀ ಜೊತೆಗೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕಷ್ಟೇ ಯೂಸ್ ಮಾಡ್ತೀವಿ. ಇದು ಇವಾಗ ಕುದೀತಾ ಇದೆ. ಇದು ಸ್ವಲ್ಪ ತಿಕ್ಕಾಗಬೇಕು. ಇದು ಲೈವ್ ಆಗಿರೋದ್ರಿಂದ ಸಿಕ್ಕಾಬಿಟ್ಟೆ ಟೈಮನ್ನು ನೋಡ್ಕೊಬೇಕಾಗುತ್ತೆ. ದಪ್ಪ ತಳದ್ದು ಪಾತ್ರೆ ತೊಗೊಳ್ಳಿ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನಾನು ಇವಾಗ ಇದನ್ನು ಆ ಕಡೆಗೆ ಶಿಫ್ಟ್ ಮಾಡ್ಕೊತೀನಿ ಸ್ಟವ್ಗೆ. ಇದು ಹೀಗೆ ಕುದೀತಾ ಇರಲಿ, ಸಿಮ್ಮಲ್ಲಿ ಇಟ್ಟಿರ್ತೀನಿ. ಇವಾಗ ಇಲ್ಲಿ ಒಂದು ಕ್ಯಾರಮಲ್ ಇದ್ರದ್ದು ಶುಗರ್ದು ಕ್ಯಾರಮಲ್ ಮಾಡ್ಕೊಂಬರೋಣ. ಶುಗರ್ನ ಹಾಕ್ತಾ ಇದ್ದೀನಿ. ಈ ಶುಗರ್ಗೆ ಒಂದೇ ಒಂದು ತೊಟ್ಟು ನೀರು ಹಾಕಬೇಕಷ್ಟೇ, ಜಾಸ್ತಿ ಅಲ್ಲ. ಇದು ತಿಕ್ಕಾಗ್ತಾ ಇದೆ.
ಇದು ಶುಗರ್ದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ನೋಡಿ ಒಂದು 10 to 15 ಮಿನಿಟ್ಸಲ್ಲಿ ಆಗೋಗುತ್ತೆ ಅಡುಗೆ. ಬೇಕಾದರೆ ಇನ್ನೂ ಒಂದು ಐಡಿಯಾ ಮಾಡ್ಬೋದು, ಮನೇಲಿ ಏನಾದರೂ ರೈಸ್ ಉಳಿದಿದ್ರೆ ಅದನ್ನು ಯೂಸ್ ಈ ಥರ ನಾವು ಒಂದು ಸ್ವೀಟ್ ಡಿಶ್ನ ಮಾಡ್ಕೊಬೋದು. ಅದರಲ್ಲೂ ಫ್ರಿಡ್ಜಲ್ಲಿ ಇಟ್ಕೊಂಡು ತಣ್ಣಗಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸೀದು ಹೋಗೋ ತನಕನೂ ಅಂದರೆ ತಳ ಹಿಡಿದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿ ಕಲರ್ ಚೇಂಜ್ ಆಗೋದಷ್ಟೇ ಬಿಡಬೇಕು, ಜಾಸ್ತಿ ಬಿಟ್ಟು ಇದಾದರೆ ಟೇಸ್ಟೇ ಬೇರೆ ಥರ ಬಂದ್ಬಿಡುತ್ತೆ. ಈ ಥರ ಮಾಡ್ಕೊಂಡು ಕೆರಮಲ್ ಸುಮಾರು ಡಿಶ್ಗೆ ಯೂಸ್ ಮಾಡ್ಬೋದು. ನೀವು ಶಾವಿಗೆ ಪಾಯಸ ಮಾಡಬೇಕಾದ್ರೂ ಸಕ್ಕರೆನ ಶಾವಿಗೆ ಪಾಯಸಕ್ಕೆ ಹಾಲಿನ ಜೊತೆ ಹಾಕೋ ಬದಲು ಈ ಥರ ಕೆರಮಲ್ ಮಾಡಿ ಮಿಕ್ಸ್ ಮಾಡಿದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ಕಲರು ಚೇಂಜ್ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ ಶಾವಿಗೆ ಪಾಯಸಕ್ಕೂ, ಸೀಮೆ ಅಕ್ಕಿ ಪಾಯಸ ಆಗಲಿ ಶಾವಿಗೆ ಪಾಯಸ ಮಾಡಬೇಕಾದ್ರೂ. ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ. ನಮ್ಮದು ಕೆರಮಲ್ ರೆಡಿ ಆಗ್ತಿದೆ. ಈ ಬಾದುಷಾ ಮಾಡಬೇಕಾದ್ರೆ ಎಲ್ಲ ಇದೇ ಥರ ಮಾಡ್ತಾರೆ, ಗಟ್ಟಿಯಾಗಿದ್ದು ಪಾಕ ತೆಗಿತಾರೆ. ಅದಕ್ಕೆ ಗಟ್ಟಿ ಅಂದರೆ ಸಕ್ಕರೆ ಮತ್ತೆ ಕಟ್ಟಬಾರ್ದು ಅಂತ ಹೇಳಿ ಶುಗರ್ ಇದ್ರದ್ದು ಲೆಮನ್ ಸಿರಪ್ ಯೂಸ್ ಮಾಡ್ತಾರೆ. ನಿಂಬೆಹಣ್ಣಿನ ರಸ ಹಾಕಿದರೆ ಅದು ಗಟ್ಟಿ ಆಗಲ್ಲ ಬೇಗ. ಇದನ್ನು ಅವಾಗವಾಗ ನೋಡ್ಕೊತಾ ಇರಿ, ತಳ ಹಿಡಿಯುತ್ತೆ.
ಇದು ನೀವು ಬೇಗ ಆಗಲಿ ಅಂತ ಜೋರು ಸ್ಟವ್ನ ಜಾಸ್ತಿ ಮಾಡ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಸಿಮ್ಮಲ್ಲಿ ಇಟ್ಕೊಂಡೇ ತಿರುಗಿಸ್ಕೊಂಡು ಮಾಡಬೇಕು. ಆಗ್ತಾ ಇದೆ. ಇವಾಗ ನಾವು ಒಂದು ಸರ್ವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪ್ಲೇಟ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಧಾರವಾಡ ಪೇಡಕ್ಕೆಲ್ಲ ಏನೋ ಬೋರಾ ಸಕ್ಕರೆ ಪೌಡರ್ ಅಂತ ಹೇಳಿ ಹಾಕಿರ್ತಾರಲ್ಲ, ಅದನ್ನು ಅಷ್ಟೇ ಇದೇ ಥರ ಸಕ್ಕರೆ ನೀರು ಹಾಕದೆ ಮೆಲ್ಟ್ ಮಾಡಿಬಿಟ್ಟು ಅದು ಮತ್ತೆ ಗಟ್ಟಿಯಾಗುತ್ತೆ, ತುಂಬ ವೈಟಲ್ಲಿ ಗಟ್ಟಿಯಾಗುತ್ತೆ. ಆವಾಗ ತೆಗೆದುಬಿಟ್ಟು ಅದನ್ನ ಪೌಡ್ರ್ ಮಾಡಿ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಆಗಿದೆ. ಟೈಮ್ ಕೂಡ ಒಂದು ಅರ್ಧ ಗಂಟೆ ತೊಗೊಂತಿದೆ ಅಡುಗೆ ಮಾಡೋದಕ್ಕೆ. ಇದು ನೋಡಿ ಕಲರ್ ಚೇಂಜ್ ಆಯಿತು. ಇವಾಗ ಆಫ್ ಮಾಡ್ಕೊಳ್ಳೋಣ. ನೋಡಿ ಈ ಕಲರ್ ಆಗಬೇಕು. ಇವಾಗ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಎಷ್ಟು ಡಿಫ್ರೆಂಟ್ ಕಲರ್ ಆಯಿತು ಇವಾಗ ಅಂತ. ಇವಾಗ ಆಗಿದೆ. ಸ್ಟವ್ನ ಆಫ್ ಮಾಡಿದ್ದೀನಿ.
ಇದು ಫ್ಲೇವರ್ ಕೂಡ ಬೇರೆ ಥರನೇ ಬರ್ತಾ ಇದೆ ಇವಾಗ. ಇದನ್ನ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಂತ ಇದ್ದೀನಿ. ಜಾನ್ಸಿ ಆಂಟಿ ಮನೆಗೆ ಬಂದಾಯ್ತು, ಇಲ್ಲ ಅಂದರೆ ಟೇಸ್ಟ್ ಮಾಡೋಕ್ಕೆ ಬರ್ಬೋದಿತ್ತು ಆಂಟಿ, ಇಲ್ಲೇ ಬಂದು ಹೋಗಿದ್ರಿ, ಆದರೆ ಲೇಟ್ ಆಗಿತ್ತಲ್ಲ ಹೋಗೋದು. ಇವಾಗ ಇದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತಿನ್ನಬೇಕು. ಫ್ರಿಡ್ಜಿಗೆ ಇಟ್ಕೊಂಡು 1-2 ಅವರ್ಸು, ಆವಾಗ ಇನ್ನೂ ಗಟ್ಟಿಯಾಗಿ ಬರುತ್ತೆ. ನಾನು ಇವಾಗ ಇಷ್ಟನ್ನ ಸರ್ವ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರೋಸ್ ಪೆಟಲ್ಸ್ನ ಹಾಕ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ತಣ್ಣಗೆ ಮಾಡಿ ತಿಂದರೆ ಇನ್ನೂ ಗಟ್ಟಿಯಾಗುತ್ತೆ, ತುಂಬ ಟೇಸ್ಟು ಬೇರೆ ಥರನೇ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಬಿಸಿನೇ ಸರ್ವ್ ಮಾಡ್ತಾ ಇದ್ದೀನಿ. ರೆಡಿಯಾಗಿದೆ ಪೇಶಾವಾರಿ ಖೀರ್. ಹೇಗೆ ಮಾಡಿದೆ ಅಂತ ನೋಡಿದ್ದೀರಲ್ಲ, ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಹೇಳಿ. ಇವಾಗ ಟೇಸ್ಟ್ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಬಿಸಿ ಇದೆ, ಆದರೂ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ. ಡಿಫ್ರೆಂಟ್ ಆಗಿದೆ ಟೇಸ್ಟು, ನಮ್ಮ ಖೀರ್ ಥರ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟ್ ಕೂಡ ಕರೆಕ್ಟಾಗಿದೆ. ಅದು ಶುಗರ್ ಹಾಕಿದ್ದು, ಮಿಲ್ಕ್ ಮೇಡೆಲ್ಲ, ಇದು ಕನೆಸ್ಟ್ ಮಿಲ್ಕ್ ಹಾಕಿದ್ದೆಲ್ಲ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ. ಈ ಆಪರ್ಚುನಿಟಿ ಕೊಟ್ಟ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು.